ಕತ್ತಿದಡದಲ್ಲಿ ಎಸ್ಐಟಿಯಿಂದ ತನಿಖೆ ಆರಂಭ. ದೂರು ಕೊಟ್ಟ ಅನಾಮಿಕನನ್ನ ಸ್ಥಳಕ್ಕೆ ಕರೆದೊಯ್ದ ಎಸ್ಐಟಿ ಅಧಿಕಾರಿಗಳು. ಭಾರಿ ಬಿಗಿ ಭದ್ರತೆಯಲ್ಲಿ ಮಹಜರು ಪ್ರಕ್ರಿಯೆ ಆರಂಭ. ಬುರುಡೆ ಸಿಕ್ಕ ಸ್ಥಳ ಎನ್ನಲಾದ ನೇತ್ರಾವತಿ ನದಿ ಪಕ್ಕದ ಕಾಡಿನಲ್ಲಿ ಶೋಧ ಕಾರ್ಯಾಚರಣೆ. ಎಸ್ಐಟಿಯಿಂದ ಮಹಜರು ಪ್ರಕ್ರಿಯೆ ಅಧಿಕೃತವಾಗಿ ಆರಂಭ. ಧರ್ಮಸ್ಥಳದಲ್ಲಿ 13 ಸ್ಥಳಗಳನ್ನು ಗುರುತಿಸಿದ ಎಸ್ಐಟಿ ಅಧಿಕಾರಿಗಳು ದೂರುದಾರ ತೋರಿಸುತ್ತಿರುವ 15 ಸ್ಥಳಗಳ ನಂಬರಿಂಗ್ ಶುರುವಾಯಿತು. ಅನಾಮಿಕ ಕೊಟ್ಟ ದೂರಿನ ನಂತರ ರಾಜ್ಯ ಸರ್ಕಾರ ಇಡೀ ಮಿಸ್ಸಿಂಗ್ ಪ್ರಕರಣಗಳ ತನಿಖೆಗೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ರಚಿಸಿತ್ತು. ನಿನ್ನೆ ಸಂಜೆ ಧರ್ಮಸ್ಥಳಕ್ಕೆ ಹೋಗಿ ಅಧಿಕೃತವಾಗಿ ಕೇಸನ್ನು ವಹಿಸಿಕೊಂಡ ಎಸ್ಐಟಿ ಅಧಿಕಾರಿಗಳು ಅನಾಮಿಕನನ್ನು ಕರೆದುಕೊಂಡು ಹೋಗಿ ನೇತ್ರಾವತಿ ನದಿ ಪಕ್ಕದ ಕಾಡು ಪ್ರದೇಶದಲ್ಲಿ ಮಹಜರು ಪ್ರಕ್ರಿಯೆ ಆರಂಭ. ಅನಾಮಿಕ ತನ್ನ ಜೊತೆಗೆ ತಲೆಬುರುಡೆಯನ್ನು ತಂದು ಕೋರ್ಟ್ನಲ್ಲಿ ಪ್ರದರ್ಶಿಸಿದ್ದ. ಆ ತಲೆಬುರುಡೆ ತೆಗೆದ ಜಾಗದ ಮಹಜರು ಪ್ರಕ್ರಿಯೆ ಆರಂಭ. ಇಡೀ ದೇಶದಾದ್ಯಂತ ಚರ್ಚೆಯ ವಿಷಯ. ಧರ್ಮಸ್ಥಳದಲ್ಲಿ ಅನಾಮಿಕ ಹೇಳಿದಂತೆ ಸರಣಿ ಸಾವುಗಳು ಎಂಬ ಆರೋಪದಲ್ಲಿ ಸತ್ಯ ಇದೆಯಾ? ಸೌಜನ್ಯ ಕೊಲೆ, ಅತ್ಯಾಚಾರ, ಅದಕ್ಕೂ ಮುಂಚಿನ ಮಿಸ್ಸಿಂಗ್ ಕೇಸ್ಗಳು, ನಿಗೂಢವಾಗಿ ಸತ್ತವರ ಸಮಾಧಿಗಳಿವೆಯಾ ನೇತ್ರಾವತಿಯ ಕಾಡಿನಲ್ಲಿ? ಧರ್ಮಸ್ಥಳದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡುತ್ತಿರುವ ತನಿಖೆಯ ಬಗ್ಗೆ ದೇಶದಾದ್ಯಂತ ಕುತೂಹಲ. ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರು ಅಂತ ಒಂದು ಗ್ಯಾಂಗ್ ಹಾಕ್ಕೊಂಡಿದ್ದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತ ನೋಡಿ. ನೆಕ್ಸ್ಟ್ ಅವ್ರ ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ, ಇಲ್ಲ ಅಂದರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡಿಬಿಡ್ರಿ. ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡಿಬಿಡಿ. ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು, ಇನ್ನೊಂದು ಕಿತಾಪತಿಯನ್ನು ಮಾಡ್ತದೆ. ನಾವು ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ತಿದ್ದಾರೆ ಅವರನ್ನು ಹೊರಗಡೆ ತನ್ನಿ. ಒಂದು ಸರಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕ್ಲಿಯರ್ ಆಗ್ಬಿಡ್ಬೇಕು. ಧರ್ಮಸ್ಥಳದ ಕೇಸಲ್ಲಿ ಅಪೋರ್ಟ್ ಇಲ್ಲ, ಅವರು ನಿನ್ನೆ ಹೋಗಿದ್ದಾರಲ್ಲ, ಟೀಮ್ ಹೋಗಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಧರ್ಮಸ್ಥಳದ ಕೇಸಲ್ಲಿ ಅಪೋರ್ಟ್ ಇಲ್ಲ, ಅವರು ನಿನ್ನೆ ಹೋಗಿದ್ದಾರಲ್ಲ, ಟೀಮ್ ಹೋಗಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಧರ್ಮಸ್ಥಳದ ಕೇಸಲ್ಲಿ ಅಪೋರ್ಟ್ ಇಲ್ಲ, ಅವರು ನಿನ್ನೆ ಹೋಗಿದ್ದಾರಲ್ಲ, ಟೀಮ್ ಹೋಗಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಧರ್ಮಸ್ಥಳದ ಕೇಸಲ್ಲಿ ಅಪೋರ್ಟ್ ಇಲ್ಲ, ಅವರು ನಿನ್ನೆ ಹೋಗಿದ್ದಾರಲ್ಲ, ಟೀಮ್ ಹೋಗಿದೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಬಂದು ಅವರು ವರದಿ ಕೊಡೋವರೆಗೂ ನಾವು ಇಂಟರ್ಫಿಯರ್ ಆಗೋದಿಲ್ಲ. ಧರ್ಮಸ್ಥಳದ ಕೇಸಲ್ಲಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾತು ಇದ್ದಾರೆ, ಕೀರ್ತಿ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಕೀರ್ತಿ. ಬಸವರಾಜ್ ಮಾಲಗತ್ತಿ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಗಳು ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ. ದಿನೇಶ್ ರಾವ್ FSL ತಜ್ಞರು ನಮ್ಮ ಜೊತೆಗೆ ಜಮ್ಮುನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ದಿನೇಶ್ ರಾವ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ.
ನಮ್ಮ ರಿಪೋರ್ಟರ್ ಭರತ್ ಧರ್ಮಸ್ಥಳದಿಂದಲೇ ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇರ್ತಾರೆ. ಪ್ರಶಾಂತ್, ಮತ್ತೊಮ್ಮೆ ಆ ಶಬ್ದವನ್ನು ಪ್ರಜ್ಞಾಪೂರ್ವಕವಾಗಿ ಬಳಸ್ತಾ ಇದ್ದೀನಿ, ಅಂತೂ ಇಂತೂ ಶುರುವಾಯಿತು ಪ್ರಾಸೆಸ್. ಅದಕ್ಕೆ ನೋಡಿ, ಇಷ್ಟೆಲ್ಲ ಆರೋಪಗಳು ಬಂದ ನಂತರ ಯಾವುದೇ ಒಂದು ಸರ್ಕಾರದ ಒಂದು ಆಡಳಿತದ ಕರ್ತವ್ಯ, ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಸರಿಯಾದ ದಿಕ್ಕಿನಲ್ಲಿ ಆಗಬೇಕು ಅಂತಕ್ಕಂಥದ್ದು ಯಾವುದೇ ಸರ್ಕಾರದ ಮೊದಲ ಕೆಲಸ. ನಾವು ಇನ್ವೆಸ್ಟಿಗೇಷನ್ ಮಾಡಲ್ಲ ಅಂತಕ್ಕಂಥದ್ದನ್ನು ಯಾವ ಸರ್ಕಾರವೂ ಹೇಳೋಕ್ಕಾಗಲ್ಲ. ಮೇಲ್ನೋಟಕ್ಕೆ ಈಗ ಅನಾಮಿಕನೇ ಬಂದು ಕೋರ್ಟ್ನಲ್ಲಿ ಆ ರೀತಿಯ ಹೇಳಿಕೆಯನ್ನು ಕೊಟ್ಟ ನಂತರ ಆಗಲೇಬೇಕು. ಜನರ ಮನಸ್ಸಿನಲ್ಲಿರ್ತಕ್ಕಂಥ ಸಂಶಯವನ್ನು ದೂರ ಮಾಡುವುದಕ್ಕೋಸ್ಕರ ಯಾವುದೇ ಸರ್ಕಾರ ತನಿಖೆಯನ್ನು ಆರಂಭಿಸಬೇಕು. ಆದರೆ ಒಂದು ತನಿಖೆ ಯಾವುದೇ ಪ್ರಿಜುಡೈಸ್ಡ್ ಮೈಂಡ್, ಐದರ್ ದಿಸ್ ಸೈಡ್ ಆರ್ ದಟ್ ಸೈಡ್, ಪ್ರಿಜುಡೈಸ್ಡ್ ಮೈಂಡಿಂದ ಇರಬಾರ್ದು. ಹೀಗಾಗಿ ಈಗಷ್ಟೇ ತನಿಖೆ ಆರಂಭವಾಗಿದೆ. ಆದಷ್ಟು ಶೀಘ್ರದಲ್ಲಿ ಈ ತನಿಖೆಗೆ ಒಂದು ಏನಂತಾರೆ ಲಾಜಿಕಲ್ ಎಂಡ್ವರೆಗೆ ತೆಗೆದುಕೊಂಡು ಹೋಗಬೇಕಾಗಿ. ಯಾಕಂದರೆ ನೋಡಿ, ಪಾಲಿಟಿಕಲ್ ಸಾಕಷ್ಟು SITಗಳು ಫಾರ್ಮ್ ಆಗಿವೆ ಕಳೆದ ಒಂದು ವರ್ಷದಲ್ಲಿ. ಅವು ಕೆಲವು ಪೊಲಿಟಿಕಲ್ ವಿರೋಧದ ಕಾರಣದಿಂದ, ಪೊಲಿಟಿಕಲ್ ಪರ ಇರುವ ಕಾರಣದಿಂದ ಫಾರ್ಮ್ ಆಗಿವೆ. ಆ ಪ್ರಕರಣಗಳಲ್ಲಿ ಇನ್ನೂ ತನಿಖೆ ಕುಂಟುತ್ತಾ ತೆವಳುತ್ತಾ ಸಾಕ್ತಾನೇ ಇದೆ. ಅವು ಏನು ಲಾಜಿಕಲ್ ಎಂಡಿಗೆ ಬರ್ತವೆ ಅಂತ ನನಗನ್ಸಲ್ಲ. ಆದರೆ ಈ ಪ್ರಕರಣ ಬರೀ ರಾಜಕೀಯ ದೃಷ್ಟಿಯಿಂದ ನೋಡೋದಲ್ಲ. ಅಲ್ಲಿ ಧರ್ಮಸ್ಥಳ ಇದೆ, ಧರ್ಮಸ್ಥಳದಲ್ಲಿ ಧಾರ್ಮಿಕ ಭಾವನೆಗಳಿವೆ, ಪರ ವಿರುದ್ಧದ ಭಾವನೆಗಳು ಇಷ್ಟೊಂದು ತೀಕ್ಷ್ಣ ಮತ್ತು ತೀವ್ರವಾಗಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಟ್ ಈಸ್ ಅ ಡ್ಯೂಟಿ ಆಫ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟು ಇನ್ವೆಸ್ಟಿಗೇಟ್ ಇಟ್ ಪ್ರಾಪರ್ಲಿ ವಿದೌಟ್ ಎನಿ ಪ್ರಿಜುಡಿಸ್. ದಿನೇಶ್ ರಾವ್ ಅವರಿದ್ದಾರೆ, FSL ತಜ್ಞರು ನಮ್ಮ ಜೊತೆಗೆ. ದಿನೇಶ್ ರಾವ್ ಅವರೇ, FSLನ ಸ್ಕೋಪ್ ಏನಿದೆ ಇದರಲ್ಲಿ? 11 ರಿಂದ 12 ವರ್ಷಗಳ ಹಿಂದಿನಿಂದ ಅದರ ಹಿಂದೆ 10 ವರ್ಷ ಶವಗಳನ್ನು ಹೂಳಿದ್ದೇನೆ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ಈಗ ಕೆಲವು ಶವಗಳ ಬಾಲಕಿಯರದ್ದಾಗಿತ್ತು, ಅತ್ಯಾಚಾರಕ್ಕೊಳಪಟ್ಟ ಸ್ಥಿತಿಯಲ್ಲಿತ್ತು, ಕೆಲವು ಶವಗಳ ಮೇಲೆ ಆ್ಯಸಿಡ್ ಹಾಕದಂಗಿತ್ತು. ಈ ಹೇಳಿಕೆಗಳು FSLನ ಸ್ಕೋಪ್ ಏನಿದೆ? ಅಲ್ಲ ನೋಡಿ, ಈಗ FSL ಅಂದ್ರೆ ಫೊರೆನ್ಸಿಕ್ ಏನು ಒಪಿನಿಯನ್ ಇದೆ, ದಟ್ಸ್ ವೆರಿ ವೈಟಲ್ ಇನ್ ದಿಸ್ ಕೇಸ್. ಯಾಕೆ ಅಂದ್ರೆ 2 ಭಾಗದಲ್ಲಿ, ಒಂದು ಐಡೆಂಟಿಟಿ ಆಫ್ ದ ವಿಕ್ಟಿಮ್ ಅಂಡ್ ಫೈಂಡಿಂಗ್ ಔಟ್ ದ ಕಾಸ್ ಆಫ್ ಡೆತ್ ಅಂತೀವಿ, ಅಂದ್ರೆ ಹೇಗೆ ಸತ್ರು ಅಂತ. ಇದು 2 ಭಾಗ. ಸೊ ಐಡೆಂಟಿಫಿಕೇಶನ್ ಹೇಗೆ ಮಾಡ್ತೀವಿ ಅಂದಾಗ, ಒಮ್ಮೆ ಎಕ್ಸುಮೇಷನ್ ಮಾಡಿದಾಗ ದ ಬೋನ್ಸ್, ದ ಸ್ಕೆಲೆಟಲ್ ರಿಮೇನ್ಸ್ ಅಂತ ಏನ್ ಹೇಳ್ತೇವೆ, ಅದು ಒಮ್ಮೆ ಆಚೆ ಆ ಪರ್ಟಿಕ್ಯುಲರ್ ಐಡೆಂಟಿಫೈಡ್ ಗ್ರೇವ್ ಇಂದ ಆಚೆ ಬಂದಾಗ, then we will be able to confirm the height of the person, the sex of the person, ಅಂದ್ರೆ ಗಂಡು ಹೆಣ್ಣು, ಮತ್ತೆ ಇದು ಏಜ್ ಎಷ್ಟು ವಯಸ್ಸಾಗಿರ್ಬೋದು ಇಷ್ಟು ಹೇಳ್ಬೋದು. ಇದು 3. 4ನೇದು, ಇನ್ ದ ಸೇಕ್ ಆಫ್ ಐಡೆಂಟಿಟಿ, ಏನಾದ್ರೂ DNA ಸ್ಯಾಂಪಲ್ ಬೇಕಾದಾಗ ವಿ ವಿಲ್ ಟೇಕ್ ಔಟ್ ದ ಟೂತ್ ಎಸ್ಪೆಷಲಿ, ಅದನ್ನು ತಕೊಂಡು, ದಟ್ ವಿಲ್ ಬಿ ಅ ವ್ಯಾಲಿಡ್ ವೆರಿ ಗುಡ್ DNA ಸ್ಯಾಂಪಲ್. ಅದನ್ನು ತಕೊಂಡು ನಾವು ಕೊಡ್ತೀವಿ ಫಾರ್ DNA ಎಕ್ಸಾಮಿನೇಷನ್. ಇದು ಆಲ್ ದಿಸ್ ಥಿಂಗ್ ಪ್ಲೇ ಅ ವೈಟಲ್ ರೋಲ್ ಇನ್ ದ ಐಡೆಂಟಿಟಿ. ಅಪಾರ್ಟ್ ಫ್ರಮ್ ದಿಸ್ ಏನಂದ್ರೆ, ಏನಾದ್ರೂ ಮೆಟಾಲಿಕ್ ಆಬ್ಜೆಕ್ಟ್ಸ್ ಅವ್ರು ಏನಾದ್ರೂ ಹಾಕೊಂಡಿದ್ರೆ, ಚೈನು, ಕಾಲುಂಗ್ರ, ಇಲ್ಲ ಕೈಗೆ ವಾಚು, ಇಲ್ಲ ಇದೇನು ನೆಕ್ಲೆಸ್ಸು, ಇಲ್ಲ ಅಂದ್ರೆ ಉಡ್ದಾರ, ಯಾವ್ದಾರ ಮೆಟಾಲಿಕ್ ಉಡ್ದಾರ ಈ ತರದ್ದು, ಇಲ್ಲ ಕಾಲ್ ಚೈನು, ಇಂಥವೇನಾದ್ರೂ ಇದ್ದಾಗ, ಅದು ದೋ ದೇರ್ ಇಸ್ ಅ ಡಿಸ್ಕಲರ್ಡ್ ಅಂಡ್ ರಸ್ಟೆಡ್, ಬಟ್ ಡೆಫಿನೆಟ್ಲಿ ದಟ್ ಮೇ ಹೆಲ್ಪ್ ಇನ್ ದ ಐಡೆಂಟಿಫಿಕೇಶನ್. ಇದಲ್ಲದೆ ಏನಾದ್ರೂ ಫ್ರಾಕ್ಚರ್ ಆಗಿತ್ತು, ಇಲ್ಲ ಅವರಲ್ಲಿ ಮೊದಲೇ ಏನಾದ್ರೂ ರಾಡ್ ಹಾಕಿದ್ರು, ದಟ್ ಈಸ್ ಅನದರ್ ಫೀಚರ್ ಆಫ್ ಐಡೆಂಟಿಫಿಕೇಶನ್. ಇದೆಲ್ಲ ಒಂದು ಐಡೆಂಟಿಫಿಕೇಶನ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಪರ್ಟೈನಿಂಗ್ ಟು ದ ಐಡೆಂಟಿಟಿ ವಿಚ್ ಹೆಲ್ಪ್ಸ್ ಇನ್ ದ ಇನ್ವೆಸ್ಟಿಗೇಷನ್. ಕಾಸ್ ಆಫ್ ಡೆತ್ ಗೊತ್ತಾಗುತ್ತಾ ಅಂತ ನನ್ನಲ್ಲಿ ಕುತೂಹಲ. ಹೌದು, ಅದೇ 2ನೇ ಭಾಗ, ಇದು ಕಾಸ್ ಆಫ್ ಡೆತ್. ಈಗ ಕಾಸ್ ಆಫ್ ಡೆತ್ ಅಲ್ಲಿ ನಾವು ಓನ್ಲಿ ಇಫ್ ದ ಬೋನ್ ಹಸ್ ಸಸ್ಟೈನ್ಡ್ ಹಾರ್ಡ್ ಅಂಡ್ ಬ್ಲಂಟ್ ಅಂಡ್ ಶಾರ್ಪ್ ಇಂಜುರೀಸ್ ಅಂತೀವಿ. ಏನು, ಕಲ್ಲು, ದೊಣ್ಣೆ, ರಾಡು, ಮಚ್ಚು, ಲಾಂಗು, ಇಂಥದ್ದೇನಾದ್ರೂ ಉಪಯೋಗ ಮಾಡಿ ಸಾಯಿಸಿದ್ರೆ ಡೆಫಿನೆಟ್ಲಿ ಆ ಮೂಳೆ ಮೇಲೆ ಇರ್ತಕ್ಕಂಥ ಗಾಯದ ಆಧಾರದ ಮೇಲೆ ಹೌ ಡೆಪ್ತ್ ವಾಸ್ ದ ಇಂಜುರಿ, ವಾಟ್ ಆರ್ ದ ವೈಟಲ್ ಆರ್ಗನ್ಸ್ ಅಫೆಕ್ಟೆಡ್ ಅಂತ ನಾವು ಹೇಳ್ಬಿಟ್ಟು ಡೆಫಿನೆಟ್ಲಿ ಇಟ್ಸ್ ಎ ಫೆಟಲ್ ಇಂಜುರಿ ಆರ್ ನಾನ್ ಫೆಟಲ್ ಇಂಜುರಿ, ಕಾಸ್ ಆಫ್ ವೆಪನ್ ಏನು ಅಂತ ಇದ್ರ ಬಗ್ಗೆ ನಾವು ಹೇಳ್ಬಹುದು. ಪ್ಲಸ್ ಇದರಲ್ಲಿ ಇದಲ್ಲದೆ ದ ಲಿಮಿಟೇಷನ್ಸ್ ಏನಂದ್ರೆ, ಕುತ್ತಿಗೆ ಇಸ್ಕಿ ಸಾಯಿಸಿದ್ರು, ನೇಣಾಕೊಂಡು ಸತ್ತಿದ್ರು, ಇವ್ರಿಗೆ ರೇಪ್ ಆಗಿತ್ತು, ಇದು ಯಾವುದನ್ನೇ ನಾವು ಸಬ್ಸ್ಟಾನ್ಶಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಬೈ ಎಕ್ಸಾಮಿನೇಷನ್ ಆಫ್ ಸ್ಕೆಲೆಟಲ್ ರಿಮೇನ್ಸ್. ದಿಸ್ ಆರ್ ದ ಲಿಮಿಟೇಷನ್ಸ್. ಇದಲ್ಲದೆ ಇನ್ನೊಂದು, ಪಾಯ್ಸನಿಂಗ್ ಆಗಿದ್ರು ಗೊತ್ತಾಗ್ಲಿಕ್ಕಿಲ್ಲ ಅನ್ಕೋತೀನಿ. ಪಾಯ್ಸನಿಂಗ್ ಆಗಿದ್ರೆ, ಪಾಯ್ಸನಿಂಗು, ಕೆಲವು ಹೆವಿ ಮೆಟಲ್ ಪಾಯ್ಸನಿಂಗು, ಈವನ್ ಇನ್ಸೆಕ್ಟಿಸೈಡ್ಸ್ ಗೊತ್ತಾಗತ್ತೆ. ಇನ್ಸೆಕ್ಟಿಸೈಡ್ಸ್ ಗೊತ್ತಾಗತ್ತೆ, ಹೆವಿ ಮೆಟಲ್ ಪಾಯ್ಸನಿಂಗ್ಸ್ ಎಲ್ಲ ಗೊತ್ತಾಗತ್ತೆ.
ಬಟ್ ಒಂದೇನಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇಫ್ ಇಟ್ ಈಸ್ ಎ ಫಿಮೇಲ್ ಬಾಡಿ, ಇಫ್ ಇಟ್ ಇಸ್ ಬರೀ 10-15 ಇವನ್ ನಾವು 15-20 ವರ್ಷದಲ್ಲೂ, ಬಿಕಾಸ್ ಆ ಜಾಗ ಏನಂದ್ರೆ ಮಣ್ಣು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅಂಡ್ ಅಲ್ಲಿ ಈ ವೆಜಿಟೇಷನ್ಸ್ ಜಾಸ್ತಿ ಇರೋದ್ರಿಂದ ಇಟ್ ವಿಲ್ ಬಿ ಮೋರ್ ಹ್ಯೂಮಿಡ್ ಅಂಡ್ ಗ್ರೌಂಡ್ ನಲ್ಲಿ ತಣ್ಣಗೂ ಇರುತ್ತೆ ಪ್ಲಸ್ ಹ್ಯೂಮಿಡಿಟಿನೂ ಇರುತ್ತೆ. ಈ ಆಧಾರದ ಮೇಲೆ ಇಫ್ ಇಟ್ ಇಸ್ ಫಿಮೇಲ್ ಬಾಡಿ ವಿತ್ ಲಾಟ್ ಆಫ್ ಫ್ಯಾಟ್ ಅಂದ್ರೆ ತುಂಬಾ ದಪ್ಪ ಇದ್ರೆ ಅಡಿಪೋಸಿರ್ ಫಾರ್ಮೇಶನ್ ಚಾನ್ಸಸ್ ಜಾಸ್ತಿ ಇದೆ. Adipocere formation, no, it can be found even in decades. After 15-20 years also we have found the body intact. ಓಕೆ, ಇದು ಒಂದು ಸರ್ಪ್ರೈಸಿಂಗ್ ಥಿಂಗ್ಸ್ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಈ ಕೇಸ್ ನಲ್ಲಿ. ಅಂದ್ರೆ ಬಾಡಿ ಪೂರ್ತಿ ಡಿಕೆ ಆಗದೇ ಇರುವ ಪಾಸಿಬಿಲಿಟಿನೂ ಇದೆ. Possibly only if it is a female body and that is full of fat, ಅಂತದ್ರಲ್ಲಿ ಇದ್ದಾಗ, ಅಂಡ್ ಇಫ್ ಇಟ್ ಇಸ್ ಅ ಶಾಲೋ ಗ್ರೇವ್, ಡೀಪ್ ಗ್ರೇವ್ ಅಲ್ಲಿ ಸಾಧ್ಯ ಇಲ್ಲ, ಶಾಲೋ ಗ್ರೇವ್ ಅಂತೀವಿ ನಾವು, 1-2-3 ಅಡಿ ಇಂಥದ್ರಲ್ಲಿ ಏನಾದ್ರೂ ಬರಿ ಮಾಡಿದಾಗ ಆ ತೇವಾಂಶ ಜಾಸ್ತಿ ಇರೋದ್ರಿಂದ ದ ಪಾಸಿಬಿಲಿಟಿ ಇಸ್ ದೇರ್ ದಟ್ ದ ಬಾಡಿ ಇಫ್ ಏನಾದ್ರೂ ಅಡಿಪೋಸಿರ್ ಅಂತ ಒಂದು ಸ್ಟೇಟಸ್ ಹೋಗ್ಬಿಟ್ರೆ ಇಟ್ ಕ್ಯಾನ್ ಬಿ ಫುಲ್ಲಿ ಪ್ರಿಸರ್ವ್ಡ್ ಇವನ್ ಆಫ್ಟರ್ 15-20 ಇಯರ್ಸ್. ಇದು ವೆರಿ ರೇರ್ ಚಾನ್ಸಸ್, ಬಟ್ ಡೆಫಿನೆಟ್ಲಿ ಸ್ಕೆಲಿಟಲ್ ರಿಮೇನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಕಾಂಟ್ ಬಿ ರೂಲ್ಡ್ ಔಟ್. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.